ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ಮೂವಿ 2025ರಲ್ಲೇ ಬರುತ್ತಂತ ಆವಾಗಲೇ ಅನೌನ್ಸ್ ಆಗಿತ್ತು, ಟೈಟಲ್ ಅನೌನ್ಸ್ಮೆಂಟ್ ಆದ ದಿನಾನೇ. ಮತ್ತು ಅದಾದಮೇಲೆ 2026 ಮಾರ್ಚ್ 19ಕ್ಕೆ ಬರುತ್ತಂತ ಟೀಸರ್ ಮೂಲಕ ಅನೌನ್ಸ್ ಆಗಿತ್ತು. ಬಟ್ ಅಷ್ಟಾದರೂ ಬರಲಿಲ್ಲ. ಹೋಗಲಿ ಮುಂದೆ ಪೋಸ್ಟ್ಪಾಂಡ್ ಆಯಿತು. ದುರಂಧರ್ 2 ಜೊತೆ ಬರೋದು ಬೇಡ ಅಂತ ಪೋಸ್ಟ್ಪಾಂಡ್ ಮಾಡಿಕೊಂಡ್ರೆ ಏನಕ್ಕೋ ಗೊತ್ತಿಲ್ಲ. ಜೂನ್ 4ಕ್ಕೆ ಬರುತ್ತಂತ ಅನೌನ್ಸ್ಮೆಂಟ್ ಆಗಿತ್ತು. ಇನ್ನೊಂದು ಯಶ್ ಅವರು ಅವ್ರ ಪೋಸ್ಟಲ್ಲಿ ಹಾಕಿದ್ರು, ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ. ಇಷ್ಟೆಲ್ಲ ಆದಮೇಲೆ ಮತ್ತೆ ಈಗ ಪೋಸ್ಟ್ಪಾಂಡ್ ಆಗಿದೆ. ಅಂದರೆ ಆಗಿ 1-2 ವಾರ 1 ತಿಂಗಳು ಆಗಿರ್ಬೋದು. ಮತ್ತೆ ಪೋಸ್ಟ್ಪಾಂಡ್ ಆಗಿದೆ. ಯಾಕೆ ಈ ರೀತಿ ಪೋಸ್ಟ್ಪಾಂಡ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಯಶ್ ಅವರು ಅವ್ರ ಪೋಸ್ಟಲ್ಲಿ ಹೇಳ್ತಾರೆ, ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ, ಈ ಮೂವಿನ ನಾವು ಇನ್ನೂ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗ್ತಿದ್ವಿ, ಹಾಗೆ ಹೀಗೆ ಹಾಲಿವುಡ್ ರೇಂಜಲ್ಲಿ ಮಾಡ್ತಿದ್ವಿ. ಪರವಾಗಿಲ್ಲ ಮಾಡಿ, ಪದೇ ಪೋಸ್ಟ್ಪಾಂಡ್ ಆಗ್ತಿರೋ 3 ವರ್ಷ ಆದರೂ ಆಗಿರ್ಬೋದಲ್ಲ ಈಗ. ಮೇ ಬಿ ಅಂದ್ಕೊಂಡಿದ್ದೀನಿ. ಇನ್ನೊಂದು ಯಶ್ ಅವರ ಡಿಮ್ಯಾಂಡಿಂಗ್ ಬಗ್ಗೆ ಮಾತಾಡಬೇಕಂದ್ರೆ, ಡಿಮ್ಯಾಂಡಿಂಗ್ ಅಂದರೆ ಬೇರೆ ಬಿಗ್ ಸ್ಟಾರ್ ಥರ ನನಗೆ ಈ ಮೂವಿಲಿ ಆ್ಯಕ್ಟ್ ಮಾಡಬೇಕಂದ್ರೆ ಇಷ್ಟು ಕೋಟಿ ಬೇಕು, ಅಷ್ಟು ಕೋಟಿ ಬೇಕು ಅಂತ ಆ ಥರ ಎಲ್ಲ ಅವ್ರು ಅನ್ನೋರಲ್ಲ. ಬಟ್ ಆದರೆ ಅವ್ರದ್ದೊಂದು ಮೈಂಡ್ಸೆಟ್ ಏನಪ್ಪ ಅಂದರೆ, ಎಲ್ಲರೂ ಬೆಳೀಲಿ, ಅವ್ರು ಎಷ್ಟು ಬೆಳೆದ್ರು ಅವ್ರಿಗಿನ ಒಂದು ಹೈ ಪೊಸಿಷನಲ್ಲಿ ನಾನು ಇರಬೇಕು ಅನ್ನೋದೇ ಅವ್ರ ಆ್ಯಟಿಟ್ಯೂಡು, ಅವ್ರ ಡಿಮ್ಯಾಂಡು, ಅವ್ರ ಮೈಂಡ್ಸೆಟ್ಟು. ಈ ಥರ ಅವರು. ಮೊದಲು ಯಶ್ ಅವ್ರದ್ದು ವರ್ಷಕ್ಕೆ 1 ಅಥವಾ 2 ಮೂವಿ ಬಂದೇ ಬರ್ತಿತ್ತು. ಈಗ ಲಾಸ್ಟ್ ಒಂದು 8 ಇಯರ್ಸ್ ಆದರೂ ಅಂದ್ಕೊಳ್ಳಿ, 8 ಇಯರ್ಸಲ್ಲಿ ಬರೀ 2 ಮೂವಿ, ಮತ್ತು 2 ಬರ್ತಾ ಇದ್ದೀವಿ ಅಂತ ಗೊತ್ತಿದೆ. ರಾಮಾಯಣ ಒಂದು, ಟಾಕ್ಸಿಕ್ ಒಂದು. ಟಾಕ್ಸಿಕ್ ಬಂದರೆ 2025ರಲ್ಲೇ ಬರ್ತಿತ್ತು. ಈಗ 26 ಆದರೂ ಬರ್ತಾ ಇಲ್ಲ. ಇನ್ನು ಈಗ ಡೇಟ್ ಅಂತೂ ಮುಂದಕ್ಕೆ ಹೋಗ್ತಾನೆ ಇದೆ. 27ರಲ್ಲಿ ಬರುತ್ತೋ ಯಾವಾಗ ಬರುತ್ತೋ ಗೊತ್ತಿಲ್ಲ. ಈ ಥರ ಆಗಿಬಿಟ್ಟಿದೆ. ಅದಕ್ಕೆ ಅದನ್ನು ಹೇಳ್ಬೇಕನ್ನಿಸ್ತು, ಹೇಳ್ತಾ ಇದ್ದೆ. ಯಶ್ ಅವರ ಫ್ಯಾನ್ಸ್ ಬೇಜಾರು ಮಾಡ್ಕೋಬೇಡಿ ಗಾಯ್ಸ್. ಏನಪ್ಪ ಅಂದರೆ, ಬೇರೆ ಬಿಗ್ ಸ್ಟಾರ್ಸ್ ತುಂಬ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್ ಡಾರ್ಲಿಂಗ್ ಪ್ರಭಾಸ್ ಅವ್ರನ್ನೇ ತೊಗೊಳ್ಳಿ. ವರ್ಷಕ್ಕೆ ಏನಾದರೂ 2-3 ಮೂವಿ ಅವ್ರು ಬಂದೇ ಬರುತ್ತೆ. ಅವರು ಬಿಗ್ ಸ್ಟಾರೇ ಅಲ್ವಾ. ಇವರು ರಾಕಿಂಗ್ ಸ್ಟಾರ್ ಯಶ್ ಅವರು 8 ವರ್ಷಕ್ಕೆ 2 ಮೂವಿ ಕೊಟ್ಟರೆ, ಅಂದರೆ ಮ್ಯಾಕ್ಸಿಮಮ್ ಅಂದ್ಕೊಳ್ಳಿ 10 ವರ್ಷ ಅಥವಾ 8 ವರ್ಷ. 10 ವರ್ಷಕ್ಕೆ 2 ಅಂದರೆ ಅಲ್ಲ, ಈಗ ಎಷ್ಟು ಅವ್ರಿಗೆ 40 ಏಜ್ ಇರ್ಬೋದಲ್ವಾ. ಇನ್ನು ಅವ್ರು ಇನ್ನೂ 40 ಇಯರ್ಸ್ ಅವ್ರು ಮೂವಿ ಮಾಡ್ತಾರೆ ಅಂದ್ಕೊಳ್ಳಿ. 40 ಇಯರ್ಸ್ ಮೂವಿ ಮಾಡಿದ್ರು 10 ವರ್ಷಕ್ಕೆ 2 ಮೂವಿ ಬಂದರೆ ಹೇಗೆ ಗಾಯ್ಸ್ ಇದು? ಅವ್ರ ಲೈಫ್ ಟೈಮಲ್ಲೇ ಅವ್ರು ಇನ್ನೂ ಮೂವಿ ಮಾಡಿದರೆ ಬರೀ 8 ಮೂವಿ ಬರುತ್ತೆ ಅವ್ರದ್ದು. ಅವ್ರದ್ದು ಒಂದು ಈ ಥರ ಅವ್ರು ಹೇಳ್ಬೇಕಂದ್ರೆ ಡೈಲಾಗಲ್ಲಿ ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಎಲ್ಲ ಒಂದೇ ಸಲ ಬರೋದು, ಆ ಥರ ಅವ್ರದ್ದು ಒಂದು ಕ್ಯಾಟಗರಿ ಆಗಿಬಿಟ್ಟಿದೆ ನಿಜವಾಗ್ಲೂ. ಇನ್ನೊಂದು ಗಾಯ್ಸ್, ಯಶ್ ಅವ್ರ ಆ್ಯಟಿಟ್ಯೂಡ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ, ಅವರು ಯಾವುದೇ ಒಂದು ಸಖತ್ತಾಗಿರೋ ಮೂವಿ ಕೊಟ್ಟರೆ ಅದನ್ನು ಮರಿಬೇಕು ಅನ್ಕೋತಾರೆ. ಅಂದರೆ ಅವ್ರ ಮೈಂಡಲ್ಲಿ ಯಾವ ರೀತಿ ಗೊತ್ತಿಲ್ಲ. ಅವ್ರು ಹೇಳಿದ್ರು ಇಂಟರ್ವ್ಯೂವಲ್ಲಿ, ರಾಮಾಚಾರಿ ಮರಿಬೇಕಂದ್ರೂ ಒಂದಿಷ್ಟು ವರ್ಷ ಆಗಿದೆ, ಟೈಮ್ ಹಿಡಿಯುತ್ತೆ, ಆದರೆ ಮರಿಬೇಕು ಅಂತಾರೆ. ಅಂದರೆ ಆ ಥರ ಅವರು ಬೆಳಿಬೇಕು ಅನ್ಕೋತಾರೆ. ಪರವಾಗಿಲ್ಲ, ಒಬ್ಬ ಸಾಧಕನಿಗೆ ಇರಬೇಕಾಗಿರೋ ಮೈಂಡ್ಸೆಟ್ ಅದು. ಹಾಗಂತ ಮರಿಬೇಕು ಅಂತ ಅಂದ್ಕೊಳ್ಳೋದು ತಪ್ಪು. ಅದನ್ನೇ ಮೀರಿಸೋವಂಥ ಮೂವಿ ಮಾಡಿ, ಟ್ರೈ ಮಾಡಿ, ಪರವಾಗಿಲ್ಲ. ಆದರೆ ಅಟ್ಲೀಸ್ಟ್ 2 ಇಯರ್ಸಿಗಾದರೂ 1 ಮೂವಿ ಬರ್ಬೋದಲ್ವಾ. ಈಗ ನೋಡಿ, ರಾಮಾಚಾರಿ ಮರೆಯೋದಕ್ಕೆ ಒಂದು 2-3 ಇಯರ್ಸ್ ಆಗಿರ್ಬೋದು ಅಂದ್ಕೊಳ್ಳಿ. ಅದಾದಮೇಲೆ KGF ಮರೆಯೋದಕ್ಕೆ 8 to ಮ್ಯಾಕ್ಸಿಮಮ್ 10 ಇಯರ್ಸ್ ಹಿಡಿದ್ರೆ, ಇನ್ನೂ ಬೇರೆ ಯಾವುದೋ ಒಂದು ಮೂವಿ ಮಾಡಿದ್ರಪ್ಪ ಸಖತ್ತಾಗಿರೋದು, ಭಾರಿ KGFಗಿನ್ನ ಟಾಕ್ಸಿಕ್ಕಿನ್ನ ಇದಕ್ಕಿನ್ನ ಭಾರಿ ಮೂವಿ ಮಾಡಿದರೆ, ಅಲ್ಲ ಅದನ್ನು ಮರೆಯೋದಕ್ಕೆ ಹೋದರೆ ಎಷ್ಟು ವರ್ಷ ಆಗುತ್ತೆ? ಅಂದರೆ ಇದೇ ಗಾಯ್ಸ್ ನಂಗೆ ಬೇಜಾರು ಅನಿಸಿದ್ದು, ಹೇಳ್ಬೇಕಂತ ಅನಿಸಿದ್ದು. ಇವ್ರು ಹೀಗೆ ಅದನ್ನು ಮರಿಬೇಕು ಅಂತ ಬೇರೆ ಬೇರೆ ಸ್ಟೋರೀಸದ್ದು ಎಲ್ಲ ಹುಡುಕ್ತಾ ಹೋದರೆ, ಅಲ್ಲ 5 ಇಯರ್ಸ್ಗೆ 1 ಮೂವಿ ಬರುತ್ತೋ, 10 ಇಯರ್ಸಿಗೆ 1 ಮೂವಿ ಬರುತ್ತೋ ಗೊತ್ತಿಲ್ಲ ಗಾಯ್ಸ್. ನನ್ನ ಕಡೆಯಿಂದ ಯಶ್ ಸರಿ ಒಂದು ಮಾತು ಹೇಳ್ಬೇಕಂದ್ರೆ, ಅಷ್ಟು ದೊಡ್ಡವನಲ್ಲ, ಆದರೂ ಹೇಳಬೇಕು ಅನ್ನಿಸ್ತಾ ಇದೆ ಆ್ಯಸ್ ಅ ಫ್ಯಾನ್ ಆಗಿ. ಸರ್, ನೀವು ಎಂಥದ್ದೇ ಮೂವಿ ಮಾಡೋಕ್ಕೆ ಟ್ರೈ ಮಾಡಿ, KGFನ ಮೀರ್ಸೋಕ್ಕಾದರೂ ಟ್ರೈ ಮಾಡಿ, ಟಾಕ್ಸಿಕ್ನ ಮೀರ್ಸೋಕ್ಕಾದರೂ ಟ್ರೈ ಮಾಡಿ, ಎಂಥ ಮೂವಿ ಮೀರ್ಸೋಕ್ಕಾದರೂ ಟ್ರೈ ಮಾಡಿ ಸರ್, ನೀವು ಬೇಡ ಅನ್ನಲ್ಲ. ಆದರೆ ಅಟ್ಲೀಸ್ಟ್ ಸರ್, ನಿಮ್ಮ ಫ್ಯಾನ್ಸ್ಗೋಸ್ಕರ ವರ್ಷಕ್ಕೆ 1 ಮೂವಿ ಆದರೂ ಕೊಡಿ ಸರ್, ಪರವಾಗಿಲ್ಲ. ಇನ್ನೊಂದು ಗಾಯ್ಸ್ ಹೇಳ್ಬೇಕಂದ್ರೆ, ಬೇಜಾರು ಮಾಡ್ಕೋಬೇಡಿ ಯಾರು. ಕಿರಾತಕ 2 ಮಾಡೋದಕ್ಕೂ ಸೈನ್ ಮಾಡಿದರು, ಬಟ್ KGF ಹಿಟ್ ಆದಮೇಲೆ ಮಾಡಲಿಲ್ಲ ಗಾಯ್ಸ್. ಹೀಗಾದರೆ ಹೇಗೆ ಹೇಳಿ? ಹಾಂ, ನೋಡಿ ಬಾಸ್, ನೀವೇ ಫ್ಯಾನ್ಸ್ಗೋಸ್ಕರ ಅಟ್ಲೀಸ್ಟ್ ಒಂದಾದರೂ ಮೂವಿ ಕೊಡಿ ಬಾಸ್. ವರ್ಷಕ್ಕೊಂದಾಗಲಿ ಅಂದರೆ 2 ವರ್ಷಕ್ಕೊಂದಾದರೂ ಕೊಡಿಯಪ್ಪ. ಇದೆಲ್ಲ ನೋಡಿದ ಮೇಲೆ ಹೇಳ್ಬೇಕಂದ್ರೆ ಒಂದೇ ಒಂದು ಗಾಯ್ಸ್, ಯಶ್ ಅವರು ದಿ ಹೋಲ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ದಿ ಹೋಲ್
ವರ್ಲ್ಡ್ ಫಿಲ್ಮ್ ಇಂಡಸ್ಟ್ರಿಗೆ ಸಿ ಒ ಆಗ್ತಾರೆ ಅಂತ ನನಗನ್ನಿಸ್ತಾ ಇದೆ. ಮೋಸ್ಟ್ಲಿ ಅವ್ರದ್ದು ಮೈಂಡ್ಸೆಟ್ ಅದೇ ಇರ್ಬೋದು. ಯಾಕಂದರೆ ಅವ್ರು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಬೇರೆಯವರು ಬೆಳೀತಾರೆ, ಬೆಳೀಲಿ, ಅವರು ಬೆಳಿಬಾರ್ದು ಅಂದ್ಕೊಳ್ಳೋದು ಆ್ಯಟಿಟ್ಯೂಡ್ ಅದು ಅಲ್ಲ. ಅವರು ಬೆಳೀಲಿ ಪರವಾಗಿಲ್ಲ, ಅವ್ರು ಎಷ್ಟೇ ಬೆಳೆದ್ರು ಅವ್ರಿಗೆ ನಾನೊಂದು ಹೈ ಪೊಸಿಷನಲ್ಲಿ ಇರಬೇಕು ಅನ್ನೋದೇ ಆ್ಯಟಿಟ್ಯೂಡ್ ಅಂತಾರೆ. ಮೋಸ್ಟ್ಲಿ ಯಶ್ ಅವ್ರದ್ದು ಅದೇ ವೇಯಲ್ಲೇ ಹೋಗ್ತಾ ಇದೆ ಅಂತ ಅಂದ್ಕೊಳ್ತಿದ್ದೀನಿ. ಏನೇ ಇರಲಿ ಗಾಯ್ಸ್, ಆದಷ್ಟು ಬೇಗ ಟಾಕ್ಸಿಕ್ ಮೂವಿ ರಿಲೀಸ್ ಡೇಟು ಅನೌನ್ಸ್ ಆಗಲಿ, ಮತ್ತು ರಾಮಾಯಣನೂ ಬರಲಿ, ಮತ್ತು ಇನ್ನು ಯಶ್ ಅವರು ಅಟ್ಲೀಸ್ಟ್ ವರ್ಷಕ್ಕೊಂದು ಬೇಡಪ್ಪ, ಅಟ್ಲೀಸ್ಟ್ 2 ಇಯರ್ಸ್ 3 ಇಯರ್ಸಿಗಾದರೂ ಒಂದು ಮೂವಿ ಕೊಡಲಿ ಅಂತ ಕೇಳ್ಕೊತೀನಿ. ಇದಿಷ್ಟು ಗಾಯ್ಸ್ ಹೇಳ್ಬೇಕು ಅನ್ನಿಸ್ತು ಈ ವಿಡಿಯೋದಲ್ಲಿ. ಏನಾದರೂ ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿದ್ರೆ ಯಶ್ ಫ್ಯಾನ್ಸ್ಗೆ ಬೇಜಾರು ಮಾಡ್ಕೋಬೇಡಿ, ಸರಿನಾ? ಬಾಯ್. ಏನೋ ಹೇಳ್ಬೇಕು ಅನ್ನಿಸ್ತು ಹೇಳಿದೆ. ಥ್ಯಾಂಕ್ ಯು, ಬಾಯ್.